ಅಣ್ಣ ಫಸ್ಟ್ ನಿಮ್ಮ ಹೆಸರನ್ನ ಕೇಳಲೇ ಇಲ್ಲ. ರಾಜು. ಹಾಂ, ಇದುವರೆಗೂ ನಿಮಗೆ ನಾಟಕಕ್ಕೆ ಯಾರ್ಯಾರು ಸಹ ಮಾಡಿದಾರಣ್ಣ? ಈಗ ಹಿಂದೆ ಕಾಂತರಾಜು ಅಂತ ಕಾಂತರಾಜ್ ಅವರು ಮಾಡಿದ್ದಾರೆ. ಯಾರು ಕಾಂತರಾಜ್ ಅವರು? ಮಾಣಿಕನಹಳ್ಳಿ ರಾಜು ಅಂತ ಒಬ್ರು ಮಾಡಿದ್ದಾರೆ. ಹಾಂ ಸಿಟಿ ಒಳಗೆ ಬೇಜಾನ್ ಜನ 10,000 5,000 ಕೊಟ್ಟಿದ್ದಾರೆ. ಹಾಂ, ಆವಾಗ ಹಿಂದೆ ಸಹಾಯ ಮಾಡೋದ್ರಲ್ಲಿ ನಾನು ಪೌರಾಣಿಕ ನಾಟಕವನ್ನು ಇವರೆಲ್ಲ ಸಹಾಯ ಮಾಡಿರೋದಕ್ಕೆ ನಾಟಕ ನಿಂತಿದೆ. ನಿಂತಿದೆ, ಇನ್ನು ಉಳ್ಕತ್ತದೆ. ಈಗಿನ ಸನ್ನಿವೇಶದಲ್ಲಿ ನೀ ಜನ ಯಾರು ಸಹಾಯ ಮಾಡಲಿಲ್ಲ ಅಂದ್ರೆ ನಮ್ಮ ಸ್ವಂತ ಖರ್ಚು ಹಾಕ್ಬಿಟ್ಟು ನಾಟಕ ಮಾಡಕ್ ಆಗೋದಿಲ್ಲ. ಖಂಡಿತ ವಿಪರೀತ ತೊಂದರೆ. ಏನಾರು ಜನ ಸಪೋರ್ಟ್ ಮಾಡಿ ನಮಗೆ ಪೌರಾಣಿಕ ನಾಟಕ ಆಡಿ ಅಂತ ದಾನಿಗಳು ಸ್ವಲ್ಪ ಏನಾದ್ರು ಸಹಾಯ ಮಾಡೋದಾದ್ರೆ ವರ್ಷಕ್ಕೆ ಇನ್ನು ಈ ಪೌರಾಣಿಕ ನಾಟಕನ ಮುಂದುವರ್ಸ್ಕೊಂಡು ಹೋಗ್ತೀವಿ. ಇದೇ ರೀತಿ ನಮಗೆ ಎಪಿಸೋಡಲ್ಲಿ ಜಾಸ್ತಿ ಆಗಿ ಹೋಯ್ತೇ ಇದ್ರೆ ಇನ್ನು ಮುಂದೆ ನೀವು ಈ ಪೌರಾಣಿಕ ನಾಟಕ ಅಳಿಸೋಯ್ತದೆ. ಪೌರಾಣಿಕ ನಾಟಕದಲ್ಲೇ ಭಾಳ ಆಸಕ್ತಿ ಇದೆ. ಯಾಕೆ ಸಾಂಸಾರಿಕ ನಾಟಕ ಮಾಡಬಾರ್ದು ಅಂತ ಕೇಳ್ತಿದ್ದೀನಿ. ಅದಕ್ಕೆ ಉತ್ತರನ ನೆಕ್ಸ್ಟ್ ಎಪಿಸೋಡ್ಲಿ ಕೊಡಿ, 1 ನಿಮಿಷ ಬ್ರೇಕಲ್ಲಿ.